ಹಾಯ್ ವಿವರ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ಆಂಧ್ರ ಸ್ಟೈಲಲ್ಲಿ ಒಂದು ಎಗ್ ಕರಿ ಮಾಡಿ ತೋರಿಸ್ತಾ ಇದ್ದೀನಿ. ಮೊಟ್ಟೆ ಸಾರು ಗ್ರೀನ್ ಕಲರಲ್ಲಿರುತ್ತೆ, ಭಾಳ ಚೆನ್ನಾಗಿರುತ್ತೆ. ಚಪಾತಿ, ಪೂರಿ, ಪರೋಟ, ಅನ್ನದ ಜೊತೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನಮಗೆ ನೋಡೋಣ. ನೋಡಿ, ಒಂದು ಬಿಗ್ ಸೈಜ್ದು ಆನಿಯನ್ ತೊಗೊಂಡಿದ್ದೀನಿ, ದೊಡ್ಡ ಸೈಜ್ದು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಹಿಡಿ ತೆಂಗಿನ ತುರಿ, ಒಂದು ಹಿಡಿ ಪುದೀನ ಸೊಪ್ಪು, ಮತ್ತು ಖಾರಕ್ಕೆ ಹಸಿಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕಷ್ಟು, ನಾನು ಒಂದು 8-10 ಹಾಕ್ಕೊಂಡಿದ್ದೀನಿ. ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಇದಿಷ್ಟು. ಮತ್ತು 3 ಲವಂಗ, 3 ಪೀಸ್ ಚಕ್ಕೆ, 3 ಏಲಕ್ಕಿ, 1 ಸ್ಪೂನು ಧನಿಯಾ ಪುಡಿ, 1/4 ಚಮಚ ಅರಿಶಿನ ಪುಡಿ, ಒಂದು 8-10 ಗೋಡಂಬಿ, ಜೊತೆಗೆ 1 ಟೇಬಲ್ ಸ್ಪೂನ್ ಎಳ್ಳು, ಬಿಳಿ ಎಳ್ಳು ಅದು. ಇದಿಷ್ಟು ರೆಡಿ ಮಾಡ್ಕೊಳ್ಳಿ. ಈಗ ಬಾಣಲಿ ಇಡೋಣ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಆಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಬೇಕು. ಮೀನ್ಸ್ ಅದು ಕ್ವಾಂಟಿಟಿ ಕಡಿಮೆ ಆಗಬೇಕು, ಅದರ ನೀರಿನ ಅಂಶ ಹೋಗಬೇಕು, ಒಂದು ಒಳ್ಳೆ ಕಲರ್ ಬರಬೇಕು ಲೈಟಾಗಿ. ಆ ಟೈಮಲ್ಲಿ ಇದೆಲ್ಲ ತೆಗೆದಿಟ್ಕೊಂಡಿದ್ವಲ್ಲ, ಗೋಡಂಬಿ, ಧನಿಯಾ ಪೌಡ್ರು, ಚಕ್ಕೆ, ಲವಂಗ, ಏಲಕ್ಕಿ, ಬಿಳಿ ಎಳ್ಳು ಅದೆಲ್ಲ ಹಾಕಬೇಕು. ಜೊತೆಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಇದನ್ನು ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸಿ ಎಣ್ಣೆಯಲ್ಲಿ. ಸ್ವಲ್ಪ ಎಲ್ಲದ್ರದ್ದು ಹಸಿ ವಾಸನೆ ಹೋಗಲಿ. ಬೇರೆದೇ ಆದ ಒಂದು ಟೇಸ್ಟ್ ಇರುತ್ತೆ ಈ ಎಗ್ ಕರಿಗೆ. ಎಲ್ಲ ಒಂದು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿ ಬಂದಮೇಲೆ ಅದನ್ನ ಸಪ್ರೇಟಾಗಿ ತೆಗೆದಿಡಿ, ಅದು ತಣ್ಣಗಾಗಲಿ. ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೈಸಾಗಿ ಗ್ರೈಂಡ್ ಆಗಿರಬೇಕು. ಆಯಿತಾ? ಮತ್ತೆ ಈಗ ನಮಗೆ ಬಾಣಲಿ ಇಡೋಣ. ಇಟ್ಬಿಟ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಮತ್ತೆ ಒಂದು ಸಣ್ಣ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ. ಅದು ಸ್ವಲ್ಪ ಬಾಡಿ ಬರಲಿ, ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗ್ತದಲ್ಲ, ಹಾಗೆ ಒಂದು ಕಲರ್ ಬರೋ ಟೈಮಲ್ಲಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ಆಮೇಲೆ ನಾವು ಈ ರುಬ್ಬಿದಂಥ ಮಸಾಲೆ ಇದೆ ನೋಡಿ, ಅದನ್ನು ಹಾಕ್ಕೊಳ್ಬೇಕು. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೀರು ಹಾಕಬಾರ್ದು, ಬರೀ ಆ ಮಸಾಲೆ ಏನು ಮಿಕ್ಸಿಲಿ ಗ್ರೈಂಡ್ ಮಾಡಿದ್ವಿ ಅದನ್ನು ಮಾತ್ರ ಹಾಕಿ, ಅದರದ್ದೊಂದು ಹಸಿ ಸ್ಮೆಲ್ ಹೋಗ್ತದೆ. ಅಲ್ಲಿವರೆಗೂ ಅದನ್ನ ಆಚೆ ಈಚೆ ಸ್ಪೂನಲ್ಲಿ ತಿರುಗಿಸ್ಕೊಂಡು ಅದನ್ನು ಚೆನ್ನಾಗಿ ಹಸುವಾಸನೆ ಹೋಗುವವರೆಗೂ ಫ್ರೈ ಮಾಡ್ತಾ ಇರಬೇಕು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೊಂದು ಒಳ್ಳೆ ಸ್ಮೆಲ್ ಬರುತ್ತೆ. ಈ ಗ್ರೀನ್ ಮಸಾಲೆನ ಫ್ರೈ ಆಗುವ ಮುಂಚೆ ಏನಾದರೂ ಈ ಥರ ನೀರು ಹಾಕಿಬಿಟ್ರೆ, ಇದು ಮಿಕ್ಸಿ ಜಾರ್ ತೊಳೆದಂಥ ನೀರು ಹಾಕಿಬಿಟ್ರೆ ಹಸಿ ವಾಸನೆ ಒಂಥರ ಬಾಯಿಗೆ ಚುಚ್ಚಿದಂಗೆ, ನಾಲಿಗೆ ಚುಚ್ಚಿದಂಗೆ ಆ ಥರ ಅನಿಸುತ್ತೆ. ಅದರದ್ದು ಸ್ಮೆಲ್ ಒಂಥರ ಅನಿಸುತ್ತೆ. ಹಾಗಾಗಿ ಮಸಾಲೆ ಫಸ್ಟು ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಸಿ ಜಾರ್ದು ನೀರು ಹಾಕಬೇಕು. ಆಮೇಲೆ ಅದು ಚೆನ್ನಾಗಿ ಕುದಿಯೋ ಸಮಯದಲ್ಲಿ ಮೊಟ್ಟೆನ ಈ ಥರ ಈಗ ನಾನು ಹಾಕ್ಕೊಂಡಲ್ಲ ಬೌಲಲ್ಲಿ, ಹಾಗೆ ಮೆತ್ತಿಗೆ ಒಡೆದ್ಬಿಟ್ಟು ಒಂದು ಸೈಡ್ಗೆ ಹಾಕಿ ಕೊಡಬೇಕು. ಹೀಗೆ ನಾನೊಂದು 5 ಮೊಟ್ಟೆಗೆ ಈ ಸಾರು ಮಾಡಿರೋದು. ಇದು ಚೆನ್ನಾಗಿ ಅದರಲ್ಲಿ ಬೇಯಲಿ. ಆಯಿತಾ? ಆಮೇಲೆ ಮುಚ್ಚಳ ತೆಗೆದ್ಬಿಟ್ಟು ಮತ್ತೆ ಅದನ್ನು ಉಲ್ಟಾ ಮಾಡಿಕೊಡಿ. ಉಲ್ಟಾ ಮಾಡಿಬಿಟ್ಟು ಅದೊಂದು ಕುದಿ ಬಂದರೆ ಸಾಕು. ನೋಡಿ, ಮೊಟ್ಟೆ ಸಾರು ರೆಡಿ. ತುಂಬ ಚೆನ್ನಾಗಿರುತ್ತೆ, ಗ್ರೀನ್ ಕಲರಾಗಿ, ಅದರದ್ದೇ ಆದ ಒಂದು ಫ್ಲೇವರು, ಪುದೀನದು, ಗೋಡಂಬಿ, ಎಳ್ಳು ಅದೆಲ್ಲ ಇರುತ್ತಲ್ವ, ಎಲ್ಲ ಒಂಥರ ಡೆಲಿಷಿಯಸ್ ಆಗಿ ಅನಿಸುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಅದು ಹೇಗಿತ್ತು ಅಂತ ಹೇಳಿ. ಎಲ್ಲದಕ್ಕೂ ಕಾಂಬಿನೇಷನ್ನೇ ಅದು, ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮೊಟ್ಟೆ ಹೊಡೆದು ಹಾಕೋದರಿಂದ ಅದು ಒಳಗೆಲ್ಲ ಚೆಂದ ಮಸಾಲೆ ಹಿಡಿಯುತ್ತೆ. ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.